ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ವೈಷ್ಣವ್ ಲಕ್ಷ್ಮಿ ಎಚ್ಚರ ಆಗಿರ್ತಾಳೆ. ತುಂಬ ಖುಷಿಯಿಂದ ಮಾತಾಡ್ತಾ ಇರ್ತಾನೆ ಲಕ್ಷ್ಮಿ ಜೊತೆ. ಆದರೆ ಲಕ್ಷ್ಮಿ ಮಾತ್ರ ಕೀರ್ತಿ ಅಂತ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಅವಳು ನಮ್ಮಿಬ್ಬರ ಲೈಫಿಂದ ತುಂಬ ದೂರ ಹೊರಟೋಗಿದ್ದಾಳೆ ಮಹಾಲಕ್ಷ್ಮಿ, ಅವಳ ಬಗ್ಗೆ ಮಾತಾಡಬೇಡಿ ನೀವು ಅಂತ ಸಿಟ್ಟಿಂದ ಹೇಳ್ತಾನೆ. ಆಗ ಲಕ್ಷ್ಮಿ ನನಗೆ ಚಾಕುವಿಂದ ಅಂದರೆ ಕೀರ್ತಿ ನನಗೆ ಚಾಕುವಿಂದ ಚುಚ್ಚಲಿಲ್ಲ ಅಂತ ಲಕ್ಷ್ಮಿ ಹೇಳಿದಾಗ ವೈಷ್ಣವಿಗೆ ತುಂಬಾ ಶಾಕ್ ಆಗುತ್ತೆ. ಕೀರ್ತಿ ಎಲ್ಲಿ ಇವಾಗ ಅಂತ ಲಕ್ಷ್ಮಿ ಕೇಳ್ತಾಳೆ. ಅಷ್ಟೊತ್ತಲ್ಲಿ ಡಾಕ್ಟ್ರು ಬಂದು ಅವಳ ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ, ನೀವು ಈಗ ತಾನೇ ಎಚ್ಚರ ಆಗಿದ್ದಾರೆ, ದಯವಿಟ್ಟು ನೀವು ಹೊರಗಡೆ ಇರಿ, ಅಬ್ಸರ್ವ್ ಮಾಡ್ತಾ ಇರಿ ಅಂತ ನರ್ಸ್ ಕೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದು ಕಡೆ ಈ ಗೊಂಬೆ ಆಡಿಸೋರು ಕೀರ್ತಿನ ಮಾತಾಡಿಸ್ತಾ ಇರ್ತಾರೆ. ಎಲ್ಲವನ್ನು ಗೊತ್ತಿದ್ದು ಯಾಕೆ ನನಗೆ ನೀವು ಹೇಳಲಿಲ್ಲ ಅಂದಾಗ, ನೀನು ಕೋಪದ ಕೈಗೆ ಅಹಂಕಾರದ ಇದಕ್ಕೆ ಬುದ್ಧಿ ಕೊಟ್ಟು ಈ ಥರ ಆಗಿಬಿಟ್ಟೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ಕೊನೆಗೆ ನಾನು ಲಕ್ಷ್ಮಿ ಇಬ್ಬರು ಕೂಡ ನಿಂತ್ಕೊಂಡು ಆ ಕಾವೇರಿ ಆಂಟಿ ವಿರುದ್ಧವಾಗಿ ಹೋರಾಡ್ತೀವಿ, ನನಗೆ ಲಕ್ಷ್ಮಿ ಮೇಲೆ ತುಂಬ ಅಂದರೆ ಸಂಪೂರ್ಣ ನಂಬಿಕೆ ಇದೆ ಅನ್ನೋದನ್ನು ಅಲ್ಲಿ ಕೀರ್ತಿ ಮಾತಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಲಕ್ಷ್ಮಿ ಎದ್ದು ಕೂತ್ಕೊಂಡು ಅಂದರೆ ಬೆಡ್ ಮೇಲೇ ಕೀರ್ತಿ ಅದು ಚಾಕು ಚುಚ್ತಾ ಇರಬೇಕಾದ್ರೆ ಅದನ್ನು ನೆನೆಸ್ಕೋತಾ ಇರ್ತಾಳೆ. ಬಿಡೋ ಅವಳನ್ನ ಚುಚ್ಬಿಡ್ತೀನಿ ಅಂದಾಗ ಚುಚ್ಚು ನೋಡೋಣ ಅಂತ ರೌಡಿ ಹೇಳಿದಾಗ ಚುಚ್ಬಿಡ್ತಾಳಲ್ಲ, ಅದನ್ನು ಕೀರ್ತಿದು ಏನೂ ತಪ್ಪಿಲ್ಲ ಅಂತ ಲಕ್ಷ್ಮಿ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಮತ್ತೆ ಮನೆಯವ್ರು ಬರ್ತಾರೆ, ಎಲ್ಲರೂ ಲಕ್ಷ್ಮಿ ಅಂತ ಹೇಳಿಬಿಟ್ಟು ಮಾತಾಡಿಸ್ತಾ ಇರ್ತಾರೆ. ಎಲ್ಲ ತುಂಬ ಖುಷಿಯಿಂದ ಇರ್ತಾರೆ. ಆದರೆ ಕಾವೇರಿ ಮಾತ್ರ ಖುಷಿಯಾಗಿರೋದಿಲ್ಲ, ಸುಮ್ಮನೆ ಮೇಲ್ ನಗ್ತಾ ಇರ್ತಾಳೆ. ವೈಷ್ಣವ್ ಬಂದು ಅಮ್ಮ ಲಕ್ಷ್ಮಿಗೆ ಎಚ್ಚರ ಆಯಿತು ಅಂತ ತಪ್ಕೊಂಡು ಖುಷಿ ಪಡ್ತಾಯಿದ್ರು, ಅವಳು ಮಾತ್ರ ಖುಷಿ ಪಡ್ತಾ ಇರೋದಿಲ್ಲ. ಅದನ್ನು ಸುಪ್ರೀತಾ ನೋಡಿ ಅದಕ್ಕೆಗೂ ಇದಕ್ಕೂ ಏನೋ ಸಂಬಂಧ ಇದೆ, ಇವಳು ಖುಷಿ ಪಡ್ತಾ ಇಲ್ಲ ಅಂದರೆ ಏನೋ ಇದೆ ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಮನೆಯವ್ರು ಎಲ್ಲರೂ ಕೂಡ ಮಾತಾಡಿಸ್ತಾ ಇರ್ತಾರೆ. ಆದರೆ ಕಾವೇರಿ ಮಾತ್ರ ಬೇಕು ಅಂತ ಮಾತಾಡಿಸ್ತಾ ಇರ್ತಾರೆ ಲಕ್ಷ್ಮೀನ, ಹೇಗಿದೆಯಾ, ಖುಷಿ ಆಯಿತು ನೀನು ಎಚ್ಚರಗೊಂಡಿದ್ದು ಅಂತ. ಆಗ ಸುಪ್ರಿಯಾಗೆ ಡೌಟ್ ಬರುತ್ತೆ. ಮೆತ್ತಗೆ ಅಲ್ಲಿಂದ ವಾಪಸ್ ಹೊರಟೋಗ್ತಾಳೆ ವಾರ್ಡಿಂದ. ಕಾವೇರಿ ಭಯ ಪಟ್ಕೊಂಡು ಹೊರಗಡೆ ಬಂದುಬಿಟ್ಟು ಲಕ್ಷ್ಮಿ ಎಚ್ಚರ ಆಗಬಾರ್ದು ಅಂದ್ಕೊಂಡಿದ್ದೆ, ಎಚ್ಚರ ಆಗೋಯ್ತು, ಪುಟ್ಟಂಗೆ ಜಾತಕ ವಿಷಯ ಗೊತ್ತಾಗಬಾರ್ದು ಅಂದ್ಕೊಂಡೆ, ಕೀರ್ತಿನ ಮೀಟ್ ಮಾಡಿರೋದು ಗೊತ್ತಾಗಬಾರ್ದು ಅಂದ್ಕೊಂಡೆ, ಎಲ್ಲ ಲಕ್ಷ್ಮಿ ಹೇಳಿಬಿಟ್ಟಿದ್ದಾಳೆ, ಏನು ಮಾಡೋದು ಇವಾಗ ಅಂತ ತುಂಬ ಭಯ ಪಟ್ಕೊಂಡು ಆ ಕಡೆ ಈ ಕಡೆಯಿಂದ ಓಡಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಕೀರ್ತಿ ನೀನು ತಾಳ್ಮೆ ತಗೋ, ಏನು ಆ ಥರದ ನಿರ್ಧಾರ ತಗೋಬೇಡ ಅಂತ ಗೊಂಬೆ ಆಡಿಸೋರು ಹೇಳ್ತಾ ಇರ್ತಾರೆ. ಆದರೆ ನಾನು ಹೀಗೆ ಸುಮ್ಮನೆ ಕುತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಏನಾದರೂ ಮಾಡಲೇಬೇಕು ಅಂದ್ಬಿಟ್ಟು ಕೀರ್ತಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಕಾವೇರಿ ಫುಲ್ ಟೆನ್ಷನಲ್ಲಿ ಓಡಾಡ್ತಾ ಇರ್ತಾಳೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.